ಈ ಹಾಸ್ಪಿಟಲ್ನಲ್ಲಿ ಸಡನ್ ಆಗಿ ಒಬ್ಬ ಕಳ್ಳ ಮುಖಕ್ಕೆ ಮಾಸ್ಕ್ ಹಾಕೊಂಡ್ ಬಂದು ಒಂದು ಚಿಕ್ಕ ಮಗುವನ್ನ ಬ್ಯಾಗ್ನಲ್ಲಿ ಹಾಕೊಂಡು ಎತ್ಕೊಂಡು ಹೋಗ್ತಾನೆ. ಆಮೇಲೆ ತಕ್ಷಣ ಹಾಸ್ಪಿಟಲ್ನಲ್ಲಿ ಎಮರ್ಜೆನ್ಸಿ ಅಲಾರಂ ಹೊಡೆಯಕ್ಕೆ ಶುರುವಾಗುತ್ತೆ. ಮತ್ತೆ ಡಾಕ್ಟರ್ಸ್ ಎಲ್ಲ ಆ ಕಡೆ ಈ ಕಡೆ ಓಡಾಡಕ್ಕೆ ಶುರು ಮಾಡ್ತಾರೆ. ಆದ್ರೆ ಆ ಟೈಮ್ಗೆ ಸರಿಯಾಗಿ ಆ ಮಗುವಿನ ಅಪ್ಪನಿಗೆ ಆ ಮಾಸ್ಕ್ ಹಾಕಿದ್ದ ವ್ಯಕ್ತಿ ಮೇಲೆ ಡೌಟ್ ಬರುತ್ತೆ. ಅದಕ್ಕೆ ಅವನು ಆ ಕಳ್ಳನನ್ನ ಹುಡುಕೋಕೆ ಅಂತ ಆಚೆ ಓಡಿ ಹೋಗ್ತಾನೆ. ಆದ್ರೆ ಅಷ್ಟರಲ್ಲೇ ಆ ಕಳ್ಳ ಮಗುವನ್ನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಬಂದಾಗ ಫಸ್ಟ್ ಸಿಸಿಟಿವಿ ಕ್ಯಾಮೆರಾನ ಚೆಕ್ ಮಾಡ್ತಾರೆ. ಮತ್ತೆ ಊರಿನಲ್ಲೆಲ್ಲ ಚೆಕ್ ಪೋಸ್ಟ್ ಹಾಕಿ ಎಲ್ಲಾ ಗಾಡಿಗಳನ್ನ ಚೆಕಿಂಗ್ ಮಾಡಕ್ಕೆ ಶುರು ಮಾಡ್ತಾರೆ. ಪೊಲೀಸರು ಪ್ರತಿಯೊಂದು ಅಂಗಡಿಯ ಸಿಸಿಟಿವಿ ಫುಟೇಜ್ ನ ಚೆಕ್ ಮಾಡಿ ಆ ಕಳ್ಳನನ್ನ ಟ್ರ್ಯಾಕ್ ಮಾಡಕ್ಕೆ ಶುರು ಮಾಡ್ತಾರೆ. ನೋಡ್ತಿದ್ದ ಹಾಗೆ ಈ ನ್ಯೂಸ್ ಪೂರ್ತಿ ಮೀಡಿಯಾದಲ್ಲಿ ಹರಡಿ ಹೋಗುತ್ತೆ. ಟಿವಿಯಲ್ಲಿ ಈ ನ್ಯೂಸ್ ನೋಡ್ತಿದ್ದ ಒಬ್ಬ ಮಹಿಳೆಗೆ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅದೇ ಮಾಸ್ಕ್ ಹಾಕಿದ್ದ ಕಳ್ಳ ಕಾಣಿಸ್ತಾನೆ. ಅವಳು ತಕ್ಷಣ ಪೊಲೀಸ್ನವರಿಗೆ ಕಾಲ್ ಮಾಡಿ ವಿಷಯ ಹೇಳ್ತಾಳೆ. ಆಮೇಲೆ ಪೊಲೀಸರು ಅವನನ್ನ ಹಿಡಿಯೋಕೆ ಅಂತ ಆಚೆ ಬರ್ತಾರೆ. ಇನ್ನೊಂದ್ ಕಡೆ ಆ ಮಗುವಿನ ಅಪ್ಪನಿಗೆ ಅದೇ ಬ್ಯಾಗ್ ಒಂದ್ ಕಡೆ ಬಿದ್ದಿರೋದ್ ಕಾಣಿಸುತ್ತೆ. ಅದನ್ನ ನೋಡಿ ಅವನು ಆ ಮಾಸ್ಕ್ ಹಾಕಿದ್ದ ಕಳ್ಳನನ್ನ ಸುತ್ತಮುತ್ತ ಹುಡುಕೋಕೆ ಶುರು ಮಾಡ್ತಾನೆ. ಆಗ ಸಡನ್ ಆಗಿ ಅವನಿಗೆ ಒಬ್ಬ ಮಹಿಳೆ ಕೈಯಲ್ಲಿ ಒಂದು ಮಗು ಇರೋದ್ ಕಾಣಿಸುತ್ತೆ. ಆಗ ಆ ಅಪ್ಪ ಆ ಮಹಿಳೆ ಕೈಯಿಂದ ಆ ಮಗುವನ್ನ ಕಸ್ಕೊಂಡ್ ಬಿಡ್ತಾನೆ.